ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ವಿಶೇಷ ಆದರೆ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ತುಂಬ ವಿಶೇಷ. ಹಾಗೆ ತಂಬಿಟ್ಟು ಈಶ್ವರನಿಗೆ ತುಂಬ ಪ್ರಿಯವಾದದ್ದು. ನೈವೇದ್ಯಕ್ಕೆ ತಂಬಿಟ್ಟು ತುಂಬ ಶ್ರೇಷ್ಠವಾದದ್ದು. ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಅರ್ಧ ಬಟ್ಲು ಹುರುಗಡ್ಲೆ ಪುಟಾಣಿ ಅಂತೀರಲ್ಲ ಅದು ತೊಗೊಂಡು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಒಂದು ಸೈಡು ಎತ್ತಿಟ್ಕೊಳ್ಳಿ. ಮತ್ತು ಅದೇ ಪ್ಯಾನಿಗೆ ಅರ್ಧ ಬಟ್ಲು ಕಡಲೆಕಾಯಿ ಬೀಜ, ಅದನ್ನು ಸಹ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಬರೀ ಸಿಪ್ಪೆ ಸುಲಿಯೋಕ್ಕಾದರೆ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ. ನಂತರ ಅದನ್ನು ಸಹ ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ಅದೇ ಪ್ಯಾನಿಗೆ 2 ಸ್ಪೂನು ಬಿಳಿ ಎಳ್ಳು ಬದಲಿಗೆ ನೀವು ಕಪ್ಪೆಳ್ಳು ಯೂಸ್ ಮಾಡ್ಬೋದು. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಸಹ ಚಟಪಟ ಅಂದರೆ ಸಾಕು, ಅದಕ್ಕೂ ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಮತ್ತು ರೋಸ್ಟು ಮಾಡಬೇಡಿ. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರ್ಗಡ್ಲೆ ಹಾಗೆ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿದ್ದೀನಿ. ಎರಡೂ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ 3 ಏಲಕ್ಕಿ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೊಬೇಡಿ, ಸ್ವಲ್ಪ ತರ್ತರಿಯಾಗೇ ಇರಲಿ. ಒಂದು ಪ್ಲೇಟಿಗೆ ಎಲ್ಲನೂ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಒಣಕೊಬ್ಬರಿ ತುರಿಯನ್ನು ಅದನ್ನು ಸಹ ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಹುರಿದಿಟ್ಕೊಂಡಿರೋ ಅಂಥ ಎಳ್ಳು ಸಹ ಹಾಕ್ಬಿಟ್ಟು ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ಲೀನಾಗಿ ನೀಟಾಗಿ ಮಿಕ್ಸ್ ಆದರೆ ಎಲ್ಲ ಕಡೆಯೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ನಿಮ್ಮ ರುಚಿಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಜಾಸ್ತಿ ತೊಗೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ. ಇಲ್ಲಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋ ಅಷ್ಟು ಮಾತ್ರನೇ ಇಟ್ಕೊಳ್ಳಿ. ಇದಕ್ಕೆ ಪಾಕ ಏನು ಬೇಕಾಗಲ್ಲ. ಬೆಲ್ಲ ಎಲ್ಲ ಕರಗಿದೆ ನೋಡಿ. ಈ ಥರ ಕರಗಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಪ್ಲೇಟಿಗೆ ಸೋಸ್ಕೊಂಡು ನಿಧಾನಕ್ಕೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಬೆಲ್ಲದ ನೀರನ್ನು ಹಾಕಿ ಫಸ್ಟು ಇದಕ್ಕೆ ತುಂಬ ಬಿಸಿ ಇರುತ್ತೆ ಬೆಲ್ಲದ ನೀರು. ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ, ಸೊ ಕೈಯಲ್ಲಿ ನೀವು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ 1-2 ಸ್ಪೂನು ತುಪ್ಪ ಸಹ ಹಾಕ್ಕೊಬೋದು ನೀವು. ನೋಡಿ, ಉಂಡೆ ಕಟ್ಟೋಕ್ಕೆ ಎಷ್ಟು ಕ್ಲೀನಾಗಿ ಆಗುತ್ತೆ. ಮತ್ತು ಕೈಗೆಲ್ಲ ಅಂಟುತ್ತೆ ಅಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟಲ್ಲಾದರೂ ಕೈ ಹತ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ನೀರು ಕೈ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಕೈಗೆ ಅಂಟಲ್ಲ. ನಾನಿಲ್ಲಿ ಸ್ವಲ್ಪ ತುಪ್ಪ ಕೈಗೆ ಹಾಕ್ಕೊಂಡು ನಂತರ ಉಂಡೆ ಕಟ್ತಾಯಿದ್ದೀನಿ. ಆದರೂ ನೋಡಿ ಅಂಟುತ್ತೆ. ನೋಡಿ ಫ್ರೆಂಡ್ಸ್, ಶಿವರಾತ್ರಿಗೆ ತಂಬಿಟ್ಟು ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಜಾಸ್ತಿ ಪದಾರ್ಥಗಳು ಇಲ್ಲ, ಮನೆಯಲ್ಲೇ ಇರೋವಂಥ ಪದಾರ್ಥದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ.